ನಮ್ಮ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾಣಿ ವ್ಲಾಗ್ಸಲ್ಲಿ ಇವತ್ತು ನಾನು ಕ್ಯಾಪ್ಸಿಕಮ್ ಪುಳಿಯೋಗರೆ ಮತ್ತು ಮೊಟ್ಟೆ ಎಲೆಕೋಸಿನ ಪಲ್ಯ ಮಾಡ್ತಿದ್ದೀನಿ. ಮತ್ತು ಹಸಿ ಅವರೆಕಾಳು ಹುಳಿ ಮಾಡ್ತಾಯಿದ್ದೀನಿ. ಮಾಡೋದಕ್ಕೆ ಮೊದಲಿಗೆ ನಾವು ಕ್ಯಾಪ್ಸಿಕಮ್ ಪುಳಿಯೋಗರೆ ಮಾಡೋದಕ್ಕೆ ಮೊದಲಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು 30 ಸೆಕೆಂಡ್ ನಾವು ಹುರ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಬೇಕು, ತುಂಬ ಸೀಸ್ಕೋಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗುನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಂಗುನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಬಣ್ಣ ಬದಲಾಗಿ ಕಡಲೆ ಬೀಜ ಬಾಯಿ ಬಿಟ್ಕೊಂಡ್ರೆ ಸಾಕು. ಆವಾಗ ನಾವು ಈರುಳ್ಳಿ ಹಾಕ್ಕೊಡ್ತೀನಿ. 1 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ದೊಡ್ಡದು ಈರುಳ್ಳಿ ಹಾಕ್ಕೊಂಡು ಮತ್ತೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕಲರ್ ಬೇಕಿದ್ದರೆ ಹಾಕ್ಕೋಬೋದು. ಕಲರಾಗಿ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಬೇಕಂದ್ರೆ ರೆಡ್ ಕಲರು, ಆರೆಂಜ್, ಯೆಲ್ಲೋ ಕಲರು, ಗ್ರೀನ್ ಕಲರ್ ಬರುತ್ತೆ. 3 ಹಾಕಿದ್ರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಇಲ್ಲ, ಹಂಗಾಗಿ ಒಂದೇ ಹಾಕಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮೆತ್ತಗಾಗಬೇಕು ಕ್ಯಾಪ್ಸಿಕಮ್, ಅದುವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಒಂದು ಚಿಟಿಕೆ ಹಾಕಿದ್ರೆ ಸಾಕು, ಕಲರ್ ಚೇಂಜ್ ಆಗೋದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ, ಸ್ವಲ್ಪ ಮೆತ್ತಗಾಗಬೇಕಲ್ವ ಅದಕ್ಕೆ. ನೋಡಿ, ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನ ಹಾಕ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಜೋರು ಉರಿಲಿಟ್ರೆ ಎಲ್ಲ ಎಣ್ಣೆ ಎಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ಇವಾಗ ನೋಡಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೆ. ಇದಾದಮೇಲೆ ಇವಾಗ ಪುಳಿಯೋಗರೆ ಪುಡಿ ನೋಡಿ, ನಾನು ಒಂದು 2 ಸ್ಪೂನ್ 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋಂಥ ಪುಳಿಯೋಗರೆ ಪುಡಿ ಇದು. ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇವಾಗ ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಪುಳಿಯೋಗರೆ ಪುಡಿ ಹಾಕಿದ ತಕ್ಷಣ ನಾವು ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕು. ಆ ಬಿಸಿಗೆ ಅದು ಫ್ರೈ ಆಗುತ್ತೆ. ಯಾಕಂದರೆ ನಾವು ಮೊದಲಿಗೆ ಎಲ್ಲ ಹುರಿದಿದ್ದೀವಲ್ಲ, ಸೀದೋಗಬಾರ್ದು. ಇವಾಗ ನೋಡಿ, ಕ್ಯಾಪ್ಸಿಕಮ್ ಪುಳಿಯೋಗರೆ ರೆಡಿ ಇದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ. ನಾನು ಇದನ್ನು ಎಳ್ಳನ್ನು ಹುರಿದು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ, 1-2 ಇದಕ್ಕೆ ಸ್ವಲ್ಪ ಒಣಕೊಬ್ಬರಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಣಕೊಬ್ಬರಿ, ಕರಿ ಎಳ್ಳನ್ನು ನಾನು ಹುರಿದು ಕುಟ್ಟಿ ಅರ್ಧಂಬರ್ಧ ಕುಟ್ಟಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಕ್ಯಾಪ್ಸಿಕಮ್ ಪುಳಿಯೋಗರೆ ರೆಡಿ ಇದೆ. ಸ್ವಲ್ಪ ಕೊತ್ತಂಬರಿ ಹಾಕಿ ರೆಡಿ ಮಾಡಿ ಅನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ಇದು ಬೆಳಗಿನ ತಿಂಡಿಗೆ ಆಗ್ಬೋದು. ನಮಗೆ ಬಾಕ್ಸ್ಗೆಲ್ಲಾದರೂ ಟ್ರಿಪ್ ಹೋದಾಗ ನಾವು ಬಾಕ್ಸಿಗೆ ಕಟ್ಕೊಂಡೋಗಿ ಎಲ್ಲರೂ ತಿನ್ಬೋದಾಗುತ್ತೆ, ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಪುಳಿಯೋಗರೆ ಗೊಜ್ಜು ರೆಡಿ ಆದಮೇಲೆ ಅದಕ್ಕೆ ಅನ್ನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಮಗೆ ಇನ್ನು ತಂಗ್ಳನ್ನು ಉಳಿದಾಗ ಕೂಡ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತಂಗ್ಳನ್ನಕ್ಕೆ ಇನ್ನೂ ಟೇಸ್ಟ್ ಇರುತ್ತೆ. ಅನ್ನ ಉದುರಾಗಿರಬೇಕು, ನುಣ್ಣಗೆ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ. ನೋಡಿ, ಹಂಗಾಗಿ ನಾನು ಇವಾಗ 1-2 ಮಾತ್ರ ಮಿಕ್ಸ್ ಮಾಡ್ತಿದ್ದೀನಿ. ನೀವು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ಗೊಜ್ಜನ್ನ 1 ವಾರ ಕೂಡ ಹೊರಗಡೆ ಇಡ್ಬೋದಾಗುತ್ತೆ, ಏನಾಗಲ್ಲ, ಚೆನ್ನಾಗೇ ಇರುತ್ತೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನಮ್ಮ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಹಾಕೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬಂದು ಸೇರುತ್ತೆ. ನೀವು ಮೊದಲಿಗೆ ನಮ್ಮ ವಿಡಿಯೋನ ನೋಡ್ಬೋದಾಗುತ್ತೆ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಾಗ ನಮ್ಮ ವಿಡಿಯೋ ಇನ್ನೂ 4 ಜನ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ನೆಂಟರಿಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮ್ಮದೇನಾದರೂ ತಪ್ಪಿದ್ದರೆ ತಿದ್ಕೋತೀವಿ. ಮತ್ತು ನಿಮಗೇನಾದರೂ ಅಡುಗೆ ಬರೋಂಗಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಕೂಡ ನಾವು ಮಾಡಿ ತೋರಿಸೋಣ. ಮತ್ತು ನೋಡಿ, ಇವಾಗ ಪುಳಿಯೋಗರೆ ರೆಡಿ ಆಯಿತು. ಬೆಳಗಿನ ಪುಳಿಯೋಗರೆ ರೆಡಿ ಆಗಿದೆ. ಇವಾಗ ತಿನ್ನೋದಕ್ಕೆ ಚೆನ್ನಾಗಿದೆ, ಘಮ ಇದೆ. ಇದೊಂದು ಡಿಫ್ರೆಂಟಾಗಿ ಪುಳಿಯೋಗರೆ ಚೆನ್ನಾಗಿರುತ್ತೆ. ನೋಡಿ, ಮಕ್ಕಳು ಕೂಡ ತಿಂತಾರೆ. ತರಕಾರಿ ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ನೋಡ್ಕೊಳ್ತಾ ಇದ್ದೀನಿ ಅಷ್ಟೇ. ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಾವು ಗೊಜ್ಜಿಗೆ ಹಾಕ್ಬೋದಿಲ್ಲ, ಉಪ್ಪು ಖಾರ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅನ್ನ ಮಿಕ್ಸ್ ಮಾಡಿದ್ಮೇಲೆ ನಾವು ಉಪ್ಪೆಲ್ಲ ಕಮ್ಮಿ ಇದ್ದು ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಉಪ್ಪು ಜಾಸ್ತಿ ಆದರೂ ನಾವೇನು ಮಾಡೋಕ್ಕಾಗಲ್ಲ, ಕಡಿಮೆ ಆದರೆ ಹಾಕ್ಕೋಬೋದಾಗುತ್ತೆ. ಹಂಗಾಗಿ ನೋಡಿ, ಇವಾಗ ಒಂಚೂರು ಉಪ್ಪು ಕಡಿಮೆ ಇದೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ದಯವಿಟ್ಟು ಉಪ್ಪನ್ನ ನೋಡಿಕೊಂಡೇ ಹಾಕ್ಕೊಳ್ಳಿ. ನಾನು ಅನ್ನಕ್ಕೆ ಉಪ್ಪು ಹಾಕಿಲ್ಲ, ಮರ್ತೋಗಿದ್ದೀನಿ. ಹಂಗಾಗಿ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಆದಷ್ಟು ನಾವು
ಅನ್ನ ಮಿಕ್ಸ್ ಮಾಡಿದ ಮೇಲೆ ಉಪ್ಪು ಹಾಕದೇ ಇರೋ ಥರ ನಮ್ಮ ಗೊಜ್ಜಲ್ಲೇ ಉಪ್ಪು ಹಾಕ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕೊತ್ತಂಬರಿ ಗಾರ್ನಿಷ್ ಮಾಡಿ ರೆಡಿ ಇದೆ. ಪುಳಿಯೋಗರೆ ರೆಡಿ ಆಯಿತು. ಇವಾಗ ಮಧ್ಯಾಹ್ನ ಅಡುಗೆಗೆ ನೋಡೋಣ ಬನ್ನಿ. ಮೊದಲಿಗೆ ನಾನು ಇದು ಎಲೆಕೋಸು ಮೊಟ್ಟೆ ಪಲ್ಯ ಮಾಡೋದನ್ನು ತೋರಿಸ್ತಿದ್ದೀನಿ. ಮೊಟ್ಟೆ ಪಲ್ಯ ಮಾಡೋದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು 3 ಮೊಟ್ಟೆನ ನಾನು ಅದಕ್ಕೆ ಒಡೆದು ಸೇರಿಸ್ಕೊಳ್ತಾ ಇದ್ದೀನಿ. 3 ಮೊಟ್ಟೆನ ಒಡೆದು ಸೇರಿಸ್ಕೊಂಡು ಅದಕ್ಕೆ ಏನು ಮಾಡಬೇಕಂದ್ರೆ ನಮಗೆ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡ್ರು ಅಥವಾ ಖಾರದ ಪುಡಿನ ಹಾಕ್ಕೊಂಡು ನಾವು ನಿಧಾನಕ್ಕೆ ತಿರುಗಿಸ್ಕೋಬೇಕಾಗುತ್ತೆ. ನೋಡಿ, ಉಪ್ಪು, ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು. ಮತ್ತು ನಾವು ಪಲ್ಯಕ್ಕೆ ಹಾಕ್ಕೊಳ್ತೀವಿ ತರಕಾರಿ ಹಾಕಿದಾಗ. ನೋಡಿ, ಈ ಥರ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹಿಂಗೆ ಮುಂದಕ್ಕೆ ಎಳ್ಕೊಂಡ್ರೆ ದೊಡ್ಡದಾಗಿ ನಮಗೆ ಆಮ್ಲೆಟ್ ಅರ್ಧಂಬರ್ಧ ಎಗ್ ಬುರ್ಜಿ ಆಗುತ್ತೆ. ಅರ್ಧಂಬರ್ಧ ಎಗ್ ಬುರ್ಜಿ ಥರ ನಾವು ಫ್ರೈ ಮಾಡಿಕೊಂಡು ನಮಗೆ ಮೊಟ್ಟೆ ಬಾಯಿಗೆ ಸಿಗೋ ಥರ ಹಿಂಗೆ ಈ ಥರ ದೊಡ್ಡದಾಗಿ ಕಟ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ತುಂಬ ಫ್ರೈ ಮಾಡಬಾರ್ದು. ಮೊಟ್ಟೆ ಅದು ಒಡ್ಕೊಂಡ್ರೆ ಸಾಕು, ಈ ಥರ ಪೀಸ್ ಆಗೋಂಗಿದ್ರೆ ಸಾಕು. ಇವಾಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಮತ್ತೆ ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದಾದ್ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ತಿರುಗಿಸ್ಕೋಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಮತ್ತು ಒಂದು 6-7 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ, ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆಗೋವರೆಗೂ ನಾವು ತಿರುಗಿಸ್ಕೋಬೇಕಾಗುತ್ತೆ. ಇದನ್ನು ನೋಡಿ, ಮೊಟ್ಟೆಗೆ ಈ ಪಲ್ಯ ಬಂದ್ಬಿಟ್ಟು ಚಪಾತಿಗೆ ಚೆನ್ನಾಗಿರುತ್ತೆ, ಮತ್ತು ಪೂರಿ ಚಪಾತಿಗೆ ತಿನ್ಬೋದಾಗುತ್ತೆ, ಮತ್ತು ಅನ್ನಕ್ಕೆ ಸೈಡಲ್ಲಿ ಒಂದೇ ಥರ ಇಲ್ಲದೆ ತಿನ್ಬೋದಾಗುತ್ತೆ. ಬೇಳೆ ಸಾರು ಅದು ಮಾಡಿದಾಗ ಒಂಚೂರು ಚಕ್ಕೆ ಲವಂಗ ಪುಡಿ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಅಷ್ಟು ಅರಿಶಿನ, ಚಕ್ಕೆ ಲವಂಗ ಪುಡಿ ಹಾಕಿದ್ಮೇಲೆ ತಿರುಗಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ತನಕ ತಿರುಗಿಸ್ಕೊಂಡು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನ ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಮೆತ್ತಗಾದರೆ ಸಾಕು, ತುಂಬ ಮೆತ್ತಗಾಗೋ ಅವಶ್ಯಕತೆ ಇಲ್ಲ. ನಮ್ಗೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ನಾವು ಟೊಮೆಟೊನ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮಸಾಲೆ ಫ್ರೈ ಆಗಿದೆ. ಫ್ರೈ ಆಗಿರೋದಕ್ಕೆ ನಾನು ಇವಾಗ ಒಂದು ಎಲೆಕೋಸನ್ನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಭಾಗದಷ್ಟು ಅಂದರೆ ಒಂದು ಅರ್ಧ ಕೆಜಿಗಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಮಸಾಲೆಗೆಲ್ಲ ಬೆರೆತ್ಕೊಳ್ಳೋ ಥರ ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ನಾವು ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಬೆಯಲ್ಲಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5-6 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಎಲೆಕೋಸು ಬೆಂದಿದೆ. ನೋಡಿ, ಈ ಥರ ಬೆಂದ ಮೇಲೆ ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡ್ಮೇಲೆ ಇವಾಗ ಉಪ್ಪು ಹಾಕ್ಕೊಳ್ಳೋಣ. ಮೊಟ್ಟೆಗಾಗೋಷ್ಟು ಉಪ್ಪು ಹಾಕಿದ್ದೀವಿ. ಇವಾಗ ಕೋಸಿಗಾಗೋಷ್ಟು ಉಪ್ಪು ಹಾಕ್ಕೊಂಡ್ರೆ ನಮಗೆ 2 ಬ್ಯಾಲೆನ್ಸ್ ಕರೆಕ್ಟಾಗಿರುತ್ತೆ. ಇವಾಗ ನೋಡಿ, ಚೆನ್ನಾಗಿ ತಿರುಗಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 2 ನಿಮಿಷ ನಾವು ಬೇಯಿಸ್ಕೊಳ್ಳೋಣ. ಉಪ್ಪು ಹಿಡಿಬೇಕಲ್ವ ಎಲೆಕೋಸಿಗೆ, ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡು ನೋಡಿ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡೋಣ. ತಿರುಗಿಸ್ಕೊಂಡು ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕಿ ನಾವು ಇವಾಗ ತಿರುಗಿಸ್ಕೊಂಡ್ಬಿಡೋಣ. ಪಲ್ಯ ಮುಗೀತು. ಪಲ್ಯ ಆಗ್ತಾ ಬಂತು. ಇವಾಗ ಕೊತ್ತಂಬರಿ ತಿರುಗಿಸಿದಾದ್ಮೇಲೆ ಮೊಟ್ಟೆ ಫ್ರೈ ಮಾಡಿರೋದನ್ನು ನಾವು ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಮೊಟ್ಟೆ ಫ್ರೈ ಮಾಡಿರೋದನ್ನು ಇದಕ್ಕೆ ಸೇರಿಸ್ಕೊಂಡು ಇವಾಗ ನಾವು ನಿಧಾನಕ್ಕೆ ತಿರುಗಿಸ್ಕೋಬೇಕಾಗುತ್ತೆ. ಜೋರಾಗಿ ನಾವು ತಿರುಗಿಸಿದ್ರೆ ಎಲ್ಲ ಪುಡಿ ಆಗಿಬಿಡುತ್ತೆ ಮೊಟ್ಟೆ ಎಲ್ಲ. ಹಂಗಾಗಿ ನಾವು ನಿಧಾನಕ್ಕೆ ನೋಡಿ ಈ ಥರ ಇದು ಮಾಡಿಕೊಂಡು ನಮಗೆ ಎಷ್ಟೆಷ್ಟು ದೊಡ್ಡ ಪೀಸ್ ಬೇಕೋ ಅಷ್ಟೆಷ್ಟು ದೊಡ್ಡದಾಗಿ ಪೀಸ್ ಹಾಕ್ಕೊಂಡು ನಮಗೆ ಬಾಯಿಗೆ ಮೊಟ್ಟೆನೂ ಚೆನ್ನಾಗಿರುತ್ತೆ, ಪಲ್ಯನೂ ತಿನ್ನಂಗಿರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ. ಇದು ಬರೀ ಇದನ್ನೇ ತಟ್ಟೆಲ್ಲಿ ಹಾಕ್ಕೊಂಡು ತಿಂದ್ಬಿಡ್ತಾರೆ. ಮಕ್ಳಿಗೆ ಕೊಟ್ಟರೆ ಬರೀ ಇದನ್ನೇ ತಿಂದ್ಬಿಡ್ತಾರೆ. ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ. ಇದಾದಮೇಲೆ ಇವಾಗ ಪಲ್ಯ ರೆಡಿ ಆದಮೇಲೆ ಇವಾಗ ಮಧ್ಯಾಹ್ನ ಸಾರಿಗೆ ನಾವು ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡ್ಕೊಳ್ಳೋಕೆ ಮುಂಚೆ ನೋಡಿ ಇವಾಗ ರೆಡಿಯಾಗಿದೆ. ಇವಾಗ ನಾನು ಅದನ್ನು ಡಿಶ್ಗೆ ಹಾಕ್ಬಿಟ್ಟು ನಾನು ಚೇಂಜ್ ಮಾಡ್ಕೊಳ್ತೀನಿ. ನೋಡಿ, ಡಿಶ್ಗೆ ಹಾಕಿ ಸರ್ವ್ ಮಾಡಿ ಇಟ್ಬಿಡ್ತೀನಿ ಪಕ್ಕಕ್ಕೆ. ನಾವು ಯಾವಾಗಲೂ ಅಡುಗೆ ಮಾಡೋದನ್ನು ಈ ಥರ ಬಾಣಲಿ ಇದನ್ನೆಲ್ಲ ಹಂಗಂಗೆ ಹಿಡ್ದೇನೆ ನಾವು ಬೇರೆ ಒಂದಕ್ಕೆ ಚೇಂಜ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೂ ಚೆನ್ನಾಗಿರುತ್ತೆ, ನಮಗೂ ಕ್ಲೀನಾಗಿರುತ್ತೆ. ಕಿಚನಲ್ಲಿ ಜಾಗನೂ ಕಡಿಮೆ ಆಗುತ್ತೆ. ನೋಡಿ, ಇವಾಗ ಅವರೆಕಾಳು ಹುಳಿಗೆ ನಾವು ರೆಡಿ ಮಾಡ್ಕೊಳ್ಳೋಣ. ಅವರೆಕಾಳು ಹುಳಿಗೆ ಮೊದಲಿಗೆ ನಾನು ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. 1 ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಕುದಿಯೋಕೆ ಇಡ್ತಾಯಿದ್ದೀನಿ. ಮುಚ್ಚಳ ಮುಚ್ಚಿಬಿಟ್ಟು
ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ನೀರು ಕುದಿ ಬರಲಿ. ಕುದಿ ಬಂದಾಗ ಕುದಿ ಬರ್ತಾ ಇದೆ ನೋಡಿ. ಕುದಿ ಬರ್ತಾ ಇರುವಾಗ ಗುಳ್ಳೆಲ್ಲ ಎದ್ದಿದೆ. ಆವಾಗ ನಾವು ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ. 1 kg ಅವರೆಕಾಯಿನ ಸುಲಿದು ನಮಗೆ ಒಂದು 3/4 kg ಅಷ್ಟು ಕಾಳಾಗಿದೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮುಚ್ಚಳ ಮುಚ್ಚಿಬಿಟ್ಟು ನಾವು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಬೆಂದಾದಮೇಲೆ ನಾವು ಉಪ್ಪು ಹಾಕಬೇಕಾಗುತ್ತೆ. ಒಂದು 1/4 ಭಾಗ ಬೆಂದಿದೆ. 1/4 ಭಾಗ ಬೆಂದಾದಮೇಲೆ ನಾವು ತಿರುಗಿಸಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ. ಉಪ್ಪು ಹಾಕ್ಕೊಂಡಿದೆ. ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ನಾವು ಇವಾಗ ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿಕೊಂಡು ನಾವು ತರಕಾರಿ ಕಟ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಒಂದು 10 ನಿಮಿಷ ಆಗಿದೆ. ಕಾಳು ಬೆಂದಿದೆ, 3/4 ಭಾಗ ಬೆಂದಿದೆ. ಬೆಂದ ಮೇಲೆ ನಾವು ಇವಾಗ ಒಂದು ಆಲೂಗಡ್ಡೆ, 2 ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. 2 ಬದನೆಕಾಯಿ, 1 ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡದೊಂದು ಆಲೂಗಡ್ಡೆ ಹಾಕ್ಕೊಂಡು ನಾವು ತಿರುಗಿಸ್ಬಿಟ್ಟು ನಾವು ಬೇಯಿಸಕ್ಕೆ ಬಿಡೋಣ. ಆಲೂಗಡ್ಡೆ, ಬದನೆಕಾಯಿ, ಕಾಳೆಲ್ಲ ಬೇಯ್ತಾ ಇರಲಿ. ಮುಚ್ಚಳ ಮುಚ್ಚಿಬಿಟ್ಟು ನಾವು ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಬೆಂದಿದೆ. ಬೆಂದಿರೋದಕ್ಕೆ ಇವಾಗ ನಾವು ಸೈಡಲ್ಲಿ ಪಕ್ಕಕ್ಕೆ ಇಟ್ಕೊಂಡು ಇವಾಗ ನಾವು ಸಾರಿಗೆ ಮಸಾಲೆ ರುಬ್ಕೊಳ್ಳೋಣ. ಕಾಳು ಬೆಂದಿದೆ ನೋಡಿ. ಕಾಳು ಬೆಂದಾದಮೇಲೆ ನಾವು ಇವಾಗ ಮಸಾಲೆ ರುಬ್ಕೋಬೇಕಾಗುತ್ತೆ. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಕಾಳಿನ ಸ್ವಲ್ಪ ಬೇಯ್ತಾ ಇರಲಿ. ನಾವು ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಂಬಂದ್ಬಿಡೋಣ. ಸಾರಿಗೆ ಮಸಾಲೆಗೆ ಬಂದುಬಿಟ್ಟು ನಾನೊಂದು ಮಿಕ್ಸಿ ಜಾರಲ್ಲಿ 1 ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. 1 ದೊಡ್ಡ ಈರುಳ್ಳಿ, 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಿಮ್ಮ ಹುಣಸೆಹಣ್ಣು ಬೇಕಾಗಿರೋರು ಸ್ವಲ್ಪ ಟೊಮೆಟೊ ಕಮ್ಮಿ ಮಾಡಿಕೊಂಡು ಹುಣಸೆಹಣ್ಣು ಹಾಕ್ಕೋಬೋದು. ನಾವು ಇವಾಗ 1 ಮೀಡಿಯಮ್ ಸೈಜಿನ ಟೊಮೆಟೊ ತೊಗೊಂಡಿದ್ದೀನಿ. 1 ಅರ್ಧ ಕಪ್ಪಿನಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. 2 ಸೌಟಿನಷ್ಟು ಕಾಳನ್ನು ತೊಗೊಂಡಿದ್ದೀನಿ. 2 ಸೌಟಿನಷ್ಟು ಕಾಳು ತೊಗೊಂಡು ಇವಾಗ ಅದಕ್ಕೆ ಒಂಚೂರು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ಹಾಕೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು. ನಮ್ಮ ಮನೇಲಿ ಹುಳಿ ತಿನ್ನಲ್ಲ, ಹಾಗಾಗಿ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ, ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಕರಿಬೇವು ನಿಮ್ಗೆ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಇವಾಗ ಮನೇಲಿ ಮಾಡಿರೋದು ಸಾಂಬಾರು ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸಾರಿನ ಪುಡಿ ಹಾಕ್ಕೊಂಡು 1-3 ಸ್ಪೂನ್ ಹಾಕ್ಕೊಂಡು ನಾನು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ಬಿಡೋಣ. ನೈಸಾಗಿ ರುಬ್ಬಿದ್ದಾಗಿದೆ, ಮಸಾಲೆ ರುಬ್ಬಿದ್ದಾಗಿದೆ. ಇವಾಗ ನಾವು ಸಾರಿಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಮಸಾಲೆ ಎಲ್ಲ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಉಪ್ಪನ್ನ ನಾವು ಮೊದಲೇ ಹಾಕಿದ್ದೀವಿ, ನೋಡಿಕೊಂಡು ಉಪ್ಪನ್ನ ಹಾಕಬೇಕಾಗುತ್ತೆ. ನೋಡಿ ಮಸಾಲೆ ನನಗೆ ಈ ಸಾರು ಬಂದುಬಿಟ್ಟು ಅನ್ನಕ್ಕೆ, ಮುದ್ದೆಗೆ ಮತ್ತು ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮುದ್ದೆಗೆ ಸಹ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಕಾಳುಳಿ ನಮ್ಮ ಸೀಸನ್ ಬಂದಾಗ ಕಾಳುಳಿ ಮಾಡ್ಕೊಂಡು ತಿಂದ್ರೇ ಚೆನ್ನಾಗಿರೋದು. ನೋಡಿ ಇವಾಗ ಇಷ್ಟು ಇದರಲ್ಲಿದೆ, ಇಷ್ಟ ಹಂತದಲ್ಲಿ ಸಾರಿದ್ರೆ ನಮಗೆ ಮುದ್ದೆಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಬರೀ ಅನ್ನಕ್ಕಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಮುದ್ದೆಗಾದರೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಹಂಗೆ ಅಕ್ಕಿ ಇಟ್ಕೊಂಡ್ಬಿಡ್ತಾಯಿದ್ದೀನಿ. ಅನ್ನಕ್ಕೆ ಇಟ್ಕೊಂಡು ಮಾಡ್ಕೊಂಬಿಡೋಣ ಅಂಥೇಳಿ ಅನ್ನ ಮುದ್ದೆ ಮಾಡ್ಕೊಳ್ತಿದ್ದೀನಿ. ಅನ್ನ ಮುದ್ದೆ ಎಲ್ಲ ಮಾಡೋದಿನ್ನು ನಾನು ಡೀಟೇಲಾಗಿ ಹೇಳ್ತಿಲ್ಲ, ಕ್ಲಿಯರಾಗಿ ಮಾಡ್ಕೊಳ್ಳೋಣ. ನೋಡಿ ನಮ್ಮದು ಇನ್ನೂ 3 ಚಾನಲ್ ಇದೆ. 3 ಚಾನಲ್ ಇಂದ್ರಾ ವ್ಲಾಗ್ಸ್ ಒಂದಿದೆಯಲ್ಲ, ಇಂದ್ರಾಣಿ ವ್ಲಾಗ್ಸ್ ಒಂದಿದೆ, ಇಂದ್ರಾ ಮನೆ ಅಡುಗೆ ಅಂತ ಒಂದಿದೆ, ಸೂಸನ್ ದೇವರ ವಾಕ್ಯಗಳು ಚಾನಲ್ ಒಂದಿದೆ. ಇದು 3 ಚಾನಲ್ಗೂ ನೀವು ಇನ್ನೂ 4 ಚಾನಲ್ಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಒಂದು ಬಾಣಲಿ ಇಟ್ಕೊಂಡು ಚಿಕ್ಕದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ನಾನು ಸಾರಿಗೆ ಯಾವುದಕ್ಕೂ ಇಷ್ಟೇ ಒಗ್ಗರಣೆ ಹಾಕೋದು, ನಾನು ಈರುಳ್ಳಿ ಎಲ್ಲ ಜಾಸ್ತಿ ಹಾಕೋದಿಲ್ಲ ಸಾರಿಗೆಲ್ಲ. ಇವಾಗ ನಾವು ಸಾರಿಗೆ ಸೇರಿಸ್ಕೊಂಬಿಡೋಣ. ನೋಡಿ ಸಾರಿಗೆ ಸೇರಿಸ್ಕೊಂಬಿಟ್ರೆ ನಮಗೆ ಒಗ್ಗರಣೆ ಹಾಕಿದ ತಕ್ಷಣ ಸಾರು ರೆಡಿಯಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ನೆಂಟರಿಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ನಾವು ಹಾಕೋ ವಿಡಿಯೋ ಏನಿದೆ, ಹೇಗಿದೆ ಅಂತೇಳಿ ನಿಮಗೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ ಮುದ್ದೆಗೆ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಮುದ್ದೆ ಮಾಡ್ತಿದ್ದೀನಿ ಇವತ್ತು. ನಾನು ಇದಕ್ಕೆ 1-2 ಚಮಚಷ್ಟು ನೀರು, 1-2 ಗ್ಲಾಸಷ್ಟು ನೀರು ಹಾಕಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ನಾವು ನೀರು ಚೆನ್ನಾಗಿ ಕುದ್ದ ಮೇಲೆ
2 ಕಪ್ಪು ನೀರಿಗೆ ನಾನು 1.5 ಕಪ್ಪು ಮುದ್ದೆಗೆ ಒಂದು ಕಾಲು ಕಪ್ಪಷ್ಟು ನಾನು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ನಾನು ರಾಗಿ ಗಂಜಿ ಮಾಡಿದ್ದೆ. ಗಂಜಿ ಮಾಡಿರೋದು ಸ್ವಲ್ಪ ಇತ್ತು ಬಟ್ಲಲ್ಲಿ. ಆ ಗಂಜಿ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಅದನ್ನು ಹಾಕಿದ್ದೀನಿ ಇದಕ್ಕೆ. ಅದು ಹಿಟ್ಟಿನ ಹೆಸರಿಗೆ ಚೆನ್ನಾಗಿರುತ್ತೆ. ಮತ್ತು ನೋಡಿ ಇವಾಗ ನಾನು 2 ಕಪ್ಪು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಚಿಕ್ಕ ಕಪ್ಪಲ್ಲಿ 2 ಕಪ್ ಹಾಕ್ಕೊಂಡಿದ್ದೀನಿ. ನೋಡಿ ಇದು ಕರೆಕ್ಟಾಗಿರುತ್ತೆ. ನಮ್ಗೆ ಈ ಥರ ಮುದ್ದೆ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಈ ಥರ ಬಂದಾಗ ನಮಗೆ ಗಂಟು ಬರೋದಿಲ್ಲ ಹಾಕಿದ ತಕ್ಷಣ. ಇಲ್ಲಾಂದರೆ ನಮಗೆ ನೀರಾಗಿದ್ದರೆ ಮಾತ್ರ ಗಂಟಾಗೇ ಆಗುತ್ತೆ. ಕರೆಕ್ಟಾಗಿ ಹಸಿಟ್ಟು ಹಾಕ್ಕೊಂಡಾಗ ನಮಗೆ ಗಂಟು ಬರೋದಿಲ್ಲ. ಹಾಗಾಗಿ ಚೆನ್ನಾಗಿ ನಾವು ತಿರುಗಿಸ್ಕೋಬೇಕು. ಮುದ್ದೆ ಕೋಲು ನಂದು ತುಂಬ ದಪ್ಪ ಇದೆ, ಹಂಗಾಗಿ ನಾನು ಸ್ವಲ್ಪ ಮುದ್ದೆ ಮಾಡೋದಕ್ಕೆ ಸೌಟಲ್ಲೇ ಮಾಡ್ತಿದ್ದೀನಿ, ಸ್ಪೂನಲ್ಲಿ. ಹೀಗೆ ಚೆನ್ನಾಗಿ ನಾವು ಮಿದ್ಕೋಬೇಕು. ಮಿದ್ಕೊಂಡು ನಾವು ಚೆನ್ನಾಗಿ ಹೆಂಗೆ ಬರಬೇಕಂದ್ರೆ ಕೈ ಮುಟ್ಟಿದ್ರೆ ನಮಗೆ ಅಂಟ್ಕೋಬಾರ್ದು, ಆ ಥರ ಮಾಡ್ಕೋಬೇಕು. ನಾವು ಮುದ್ದೆನೂ ರೆಡಿ ಮಾಡಿದ್ದೆ ನೋಡಿ. ಇವಾಗ ಅನ್ನ, ಮುದ್ದೆ, ಕಾಳುಳಿ ಸಾರು, ಪಲ್ಯ ಎಲ್ಲ ರೆಡಿ ಇದೆ. ನೀವು ಮಾಡಿ ನೋಡಿ ಹೇಗೆ ಅನ್ನಿಸ್ತಂತೆ. ಊಟ ತಿಂದಿದೆ ರೆಡಿ ಮಾಡಿಕೊಂಡು ಮಾಡಿ ನಮ್ಮ ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಹೇಳ್ತಾ ಇದ್ದೀನಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.